ಸಾಧಾರಣ ನನಗೊಂದು ಅಭ್ಯಾಸ ಇದೆ. ಇಂಥ ಘಟನೆಗಳಾದಾಗ ಪ್ರತಿಯೊಬ್ಬರದ್ದು ಕೂಡ ಒಂದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅಂತ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ, ಸರ್ಕಾರಿ ನಿವಾಸ, ಎಲ್ಲ ಮಂತ್ರಿಗಳು ಬಂದರು, ಅವರ ಅಭಿಮಾನಿಗಳು ಬಂದರು, ಶಾಸಕರು ಬಂದರು, ಮಾತಾಡಿದರು. ಏನಾಗುತ್ತೆ ಇಂಥ ಸಂದರ್ಭ ಬಂದಾಗ ಎಲ್ಲ ಕ್ಯಾನ್ಸಲ್ ಮಾಡಿ ಕೂತ್ಕೊಂಡ್ಬಿಡ್ತಾರೆ, ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಕೂತ್ಕೊಂಡ್ಬಿಡ್ತಾರೆ. ಬಟ್ ಸಿದ್ದರಾಮಯ್ಯ ಹಂಗೆ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಅವ್ರದ್ದೊಂದು ನಿಗದಿತ ಕಾರ್ಯಕ್ರಮ ಇತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಏನಪ್ಪ ಅಂತಂದರೆ ಈ 7ನೇ ವೇತನ ಆಯೋಗದ ಶಿಫಾರಸಿಗೆ ಓಕೆ ಅಂದಿದ್ರಲ್ಲ, ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳ ಜಾಸ್ತಿ ಆಗಿತ್ತು. ಅವರೊಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ಸ್ವಲ್ಪ ಹೊತ್ತಾದ ನಂತರ ಅಲ್ಲಿಗೆ ಹೋದರು. ಅಲ್ಲೇ ಅವರು ಮಾತಾಡಿದ್ದು, ಕಾರ್ಯಕ್ರಮ ಆದ ನಂತರ ಅಲ್ಲಿ ಮಾತಾಡಿದ್ದು. ಈಗ 3 ಕಂಪ್ಲೇಂಟ್ ಮಾಡಿದರು. ಒಂದು TJ ಮೊದಲಿಗೆ ಪ್ರದೀಪ್ ಸಾಮಾಜಿಕ ಕಾರ್ಯಕರ್ತ, ಇನ್ನೊಬ್ಬರು TJ ಅಬ್ರಹಾಂ, ಇನ್ನೊಬ್ಬರು ಸ್ನೇಹಮಯಿ ಕೃಷ್ಣ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಈ 3 ಕಂಪ್ಲೇಂಟನ್ನು ಕೂಡ ಮಾನ್ಯ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನನಗಿರುವ ವೈಯಕ್ತಿಕ ಡೌಟ್ ನಾನು ಕೇಳ್ತಾ ಇರುವಂಥದ್ದು, ನಾನು ಆ 3 ಮಾತಾಡಿಸಿದ್ದೀನಿ. ಸ್ನೇಹಮಯಿ ಕೃಷ್ಣ ಮಾತಾಡಿಸಿದ್ದೀನಿ, ಪ್ರದೀಪ್ ಕುಮಾರ್ ಮಾತಾಡಿಸಿದ್ದೀನಿ, ಮತ್ತು TJ ಅಬ್ರಹಾಂ ಮಾತಾಡಿಸಿದ್ದೀನಿ. ಆ 3 ಕಂಪ್ಲೇಂಟ್ ಮೂಡಾ ಬಗ್ಗೆನೇ, ಆದರೆ ಇಶ್ಯೂಗಳು ಬೇರೆ ಬೇರೆ ಇದೆ. ಆದರೆ TJ ಅಬ್ರಹಾಂ ಹೇಳೋ ಪ್ರಕಾರ ಇಲ್ಲ, ಕೋರ್ಟ್ ಏನು ತೀರ್ಮಾನ ಕೈಗೊಳ್ಳುತ್ತೆ, ಕಷ್ಟ ಆಗುತ್ತೆ, ಎಲ್ಲ 3 ಹೇಳ್ತಾ ಇದ್ದಾರೆ. ಆ 3 ವಾದ ಏನು ಅದನ್ನು ಕೂಡ ಹೇಳ್ತೀನಿ. CM ಮುಂದಿನ ಹೆಜ್ಜೆ ಏನು ಅದನ್ನು ಹೇಳ್ತೀನಿ. CMಗೆ ಲಾಭ ಆಗುತ್ತಾ, ನಷ್ಟ ಆಗುತ್ತಾ, ಕಷ್ಟ ಆಗುತ್ತಾ ಅದನ್ನು ಹೇಳ್ತೀನಿ. ಮೊದಲಿಗೆ ಸಿದ್ದರಾಮಯ್ಯಗೆ ಯಾಕೆ ಸಮಸ್ಯೆ ಆಗುತ್ತೆ, ಏನು ಸಮಸ್ಯೆ, ಯಾವ ವಿಚಾರಕ್ಕೆ? ಮುಡಾದಿಂದ 14 ಸೈಟ್ ಪಡೆದಿದ್ದರು, ಅದು ಸಮಸ್ಯೆ ಆಗತ್ತಾ? ಅದು ಮುಖ್ಯವಾಗಿ ಸಮಸ್ಯೆ ಆಗೋದೇ ಇಲ್ಲ ಇಲ್ಲಿ. ಇದು TJ ಅಬ್ರಹಾಂ ಲೆಕ್ಕಾಚಾರ ನೋಡಿದರೆ ದಲಿತರಿಂದ ಭೂಮಿ ಪಡೆದ್ರ? TJ ಅಬ್ರಹಾಂ ಹೇಳೋ ಪ್ರಕಾರ ಇಲ್ಲ, ಅದು ದಲಿತರ ಭೂಮಿ ಆಗೋದಿಲ್ಲ, ಅಲ್ಲಿ ಇವ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂದರೆ ಅದು ಹರಾಜಿನಲ್ಲಿ ಪಡ್ಕೊಂಡಂಥ ಭೂಮಿ, ಅವರದನ್ನು ಮಾರಾಟ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟೇಷನ್ಗೆ ಸೈನ್ ಹಾಕಬೇಕು ಅದಕ್ಕೆಲ್ಲ ಹಾಕಿದ್ದಾರೆ. ಹಾಗಾಗಿ ದಲಿತರ ಭೂಮಿ ಅನ್ನೋ ಕಾರಣಕ್ಕಾಗಿ ಸಮಸ್ಯೆ ಆಗಲ್ಲ. ದೆನ್ ವಾಟ್? ಆದರೆ ಆ ಭೂಮಿಯನ್ನು ಪಡ್ಕೊಂಡ ರೀತಿ ಇದೆಯಲ್ಲ, ಇದು ಹೆಂಗೆ ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿ ಅಂತಿರುತ್ತಲ್ಲ. ವೈಟ್ ಮನಿ ಅಂದ್ರೇನು? ಬ್ಯಾಂಕಿಂದ ಒಂದು 10,000 ರೂಪಾಯಿ ಕಳಿಸಿದ್ದೀನಿ, ವೈಟ್. ಇಲ್ಲಪ್ಪ ಬಂದು ಕೊಡ್ತೀನಿ 10,000 ರೂಪಾಯಿ, ಬ್ಲ್ಯಾಕ್. ಇದು ಸಿಂಪಲಾಗಿ ಹೇಳಿದ್ದು. 10 ಲಕ್ಷ ರೂಪಾಯಿ ಕಳಿಸಿದ್ದೀನಪ್ಪ, 1 ಕೋಟಿ ರೂಪಾಯಿ ಕಳಿಸಿದ್ದೀನಪ್ಪ ಬ್ಯಾಂಕ್ ಥ್ರೂ, ವೈಟ್. 1 ಲಕ್ಷ ರೂಪಾಯಿ ಸೂಟ್ ಕೇಸಲ್ಲಿ ಬಂದು ಕೊಟ್ಟನಪ್ಪ, ಬ್ಲ್ಯಾಕ್. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದು ಯಾವ ವಿಚಾರಕ್ಕೆ? ಮೈಸೂರಿನ ಕೆಸರೆ ಸರ್ವೆ ನಂಬರ್ 464ರಲ್ಲಿ ಭೂಮಿ ಇದೆ. 5 ಲಕ್ಷ ಕೊಟ್ಟು 3.16 ಎಕರೆ ಜಾಗ ಖರೀದಿ ಮಾಡಿದ್ರು. ಯಾರು? ಭೂಮಿ ಖರೀದಿ ಮಾಡಿದ್ದು ಸಿದ್ದರಾಮಯ್ಯ ಬಾಮೈದ, ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ. ಭೂಮಿ ಖರೀದಿ ಮಾಡಿಲ್ವಾ? ಮಾಡಿದ್ದಾರೆ. ದಾಖಲೆಗಳ ಪ್ರಕಾರ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿ ಮಾಡಿದ್ದು ಸತ್ಯ. ಅದೇ ಭೂಮಿಯನ್ನು ತಂಗಿ ಪಾರ್ವತಿ, ಅಂದರೆ ಸಿದ್ದರಾಮಯ್ಯವರ ಪತ್ನಿಗೆ ಗಿಫ್ಟ್ ಡೀಡ್, ಉಡುಗೊರೆ, ದಾನ ಕೊಟ್ಟಿದ್ದು ನಿಜ. ಮತ್ತೆ ಪ್ರಾಬ್ಲಮ್ ಏನು? ಆದರೆ ಭೂಮಿ ಮಾರಾಟದ ಬಗ್ಗೆ 10 ಅನುಮಾನ ಇದೆ. ಏನು ಅನುಮಾನ? ಭೂಮಿ ಮಾರಿದ್ದು ಸ್ವತಃ ಮಾಲೀಕರಿಗೆ ಗೊತ್ತಿಲ್ಲ. ಯಾರು ಮಾಲೀಕರು? ಮೂಡಾ ಮಾಲೀಕ. ಅದೆಂಗೆ? ಇದೇ ಭೂಮಿಯಲ್ಲಿ ಬಡಾವಣೆ ರಚನೆ ಮಾಡಿತ್ತಂತೆ ಮೂಡಾ. ಆಮೇಲೆ ಮೂಡಾ ಪರಿಹಾರ ಕೊಡುವುದಾಗಿ ಹೇಳಿತ್ತಂತೆ. ಹೌದು, ಆದರೂ ಪರಿಹಾರ ರೂಪದಲ್ಲಿ ಸೈಟ್ ಪಡೆಯಲಾಗಿದೆ. ವಿಜಯನಗರ 3, 4ನೇ ಹಂತದಲ್ಲಿ ದುಬಾರಿ ಸೈಟ್ ಪಡೆದರು. ಯಾರು? ಸಿದ್ದರಾಮಯ್ಯ ಪತ್ನಿ. ಸಿದ್ದು ಪತ್ನಿ ಪಡೆದ 14 ಸೈಟ್ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಈಗ 63 ಕೋಟಿ ಬೆಲೆ ಬಾಳುತ್ತೆ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯ ಹೇಳಿದ್ದು, ಅವರು ಮುಖ್ಯಮಂತ್ರಿ. ಕೇಳಿಸ್ಕೊಳ್ಳಿ, ಅವರು ಹೇಳಿದ್ದು 63 ಕೋಟಿ. ಸೈಟ್ ಪಡೆದರು, ತಪ್ಪಲ್ಲ. ಸೈಟ್ ಪಡೆಯಲು ಅಧಿಕಾರ ದುರುಪಯೋಗದ ಆರೋಪ ಇವರ ಮೇಲೆ ಇದೆ. ವಾಟ್? ಏನು ಆರೋಪ? ಸ್ವಾಮಿ,
ಮೊದಲೇ ಭೂಮಿಯನ್ನು ನಿವೇಶನವಾಗಿ ಪರಿವರ್ತಿಸಲಾಗಿದೆ. ನಿವೇಶನ ಅಂದರೆ ಸೈಟು. ನಿವೇಶನ ಆಗಿದೆ, ಕೆಲವರಿಗೆ ಮಾರಾಟ ಆಗಿದೆ, ಅಲ್ಲಿ ರೋಡ್ ಆಗಿದೆ, ಅಲ್ಲಿ ಚರಂಡಿ ಆಗಿದೆ, ಅಲ್ಲಿ ಪಾರ್ಕ್ ಆಗಿದೆ. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ಪಡೆಯುವಾಗ ಯಾವ ಭೂಮಿ? ಆ ಡಾಕ್ಯುಮೆಂಟಲ್ಲಿ ಅದು ಕೃಷಿ ಭೂಮಿ ಅಂತ ಇದೆ. ಆ ಕೃಷಿ ಭೂಮಿ ಅಂತ ಸೀಲ್ ಯಾರು ಹಾಕಬೇಕು? ಸಿದ್ದರಾಮಯ್ಯ ಅಲ್ಲ. ಇದು ಕೃಷಿ ಭೂಮಿ ಅಂತ ಸೀಲ್ ಹಾಕಬೇಕಾದವರು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ. ಪ್ರಶ್ನೆ, ಅಲ್ಲಿ ವಸತಿ ಯೋಗ್ಯ ಭೂಮಿ ಇದೆ, ಬಡಾವಣೆ ಆಗಿದೆ, ಪಾರ್ಕ್ ಇದೆ, ರಸ್ತೆ ಇದೆ, ಕೆಲವರು ಮನೆಯನ್ನು ಕಟ್ಕೊಂಡಿರ್ಬೋದು, ಗೊತ್ತಿಲ್ಲ. ಅಲ್ಲಪ್ಪ, ಆ ಭೂಮಿಯನ್ನು ತಹಶೀಲ್ದಾರ್ ಕೃಷಿ ಭೂಮಿ ಅಂತ ಹೆಂಗೆ ಸೈನ್ ಮಾಡ್ದ? ಜಿಲ್ಲಾಧಿಕಾರಿನೂ ಸೈನ್ ಮಾಡ್ದ. ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಬಂದು ನೋಡಿರ್ಬೇಕು ಇದನ್ನು. ಏನಪ್ಪ ಇದು? ಓಕೆ, ಸೈನ್ ಹಾಕ್ಬೇಕು. ಮತ್ತೆ ಬಂದಿರ್ತಾರೆ, ನೋಡಿರ್ತಾರೆ, ಮತ್ತು ಕೂಡ ಕೃಷಿ ಭೂಮಿ ಅಂತ ಹೆಂಗೆ ಸೈನ್ ಮಾಡಿದರು? ಇಲ್ಲಿ ದ ಬಾಸ್ ಸಿದ್ದರಾಮಯ್ಯನವರ ಒತ್ತಡ ಇತ್ತ? ಅಧಿಕಾರ ಮಾಡ್ರಿ ಅಂತ ಹೇಳಿರಬಹುದಾ? ಕ್ವಶನ್ ಮಾರ್ಕ್. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಟಿ.ಜೆ. ಅಬ್ರಾಮ್ ಹೇಳ್ತಾರೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಹಲವಾರು ದಿನಗಳಿಂದ, ತಿಂಗಳಿಂದ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ. CM ಸಿದ್ದರಾಮಯ್ಯ ಅವರಿಗೆ ಆಪತ್ತು ಎದುರಾಗಿದೆ, ಪಾದಯಾತ್ರೆ ಆಯಿತು, ಆದರೂ ಕೂಡ ಕೊಡ್ತಾ ಇಲ್ಲ. ಮತ್ತೊಂದು CM ಸೇಫ್, ಇಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ನಾವು ಕೂಡ ಹೇಳಿದ್ವಿ. ಕೊನೆಗೂ ರಾಜ್ಯಪಾಲರು ಇವತ್ತು ಬೆಳಗ್ಗೆ CMಗೆ ಶಾಕ್ ಕೊಟ್ಟೇ ಬಿಟ್ಟರು. ತಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರ ನಡೆಯಿಂದ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಎಂಬ ಕೂಗು BJP ಮತ್ತು JDS ಪಾಳಯದಲ್ಲಿ. ಯಾಕೆ ಕೊಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬನ್ನಿ, ಇವತ್ತು ಏನಾಯ್ತು ಬೆಳಗ್ಗೆ ಈ ರಿಪೋರ್ಟ್ ನೋಡೋಣ. ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. There is no question of resignation. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಹುಲಿಯಾಗೆ ಮುಖ್ಯಮಂತ್ರಿ ಪಟ್ಟ ಕೈ ತಪ್ಪುವ ಭೀತಿ. ರಾಜ್ಯಪಾಲರು ಸೈಲೆಂಟ್ ಆಗಿಬಿಟ್ರು. ಸಿದ್ದರಾಮಯ್ಯ CM ಕುರ್ಚಿ ಸೇಫ್ ಆಯಿತು ಅಂತ ಎಲ್ಲರೂ ಮಾತಾಡಿಕೊಳ್ತಿದ್ರು. ಆದರೆ ಎಲ್ಲ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಕೊನೆಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಟಿ.ಜೆ. ಅಬ್ರಹಾಂ ಸಲ್ಲಿಸಿದ್ದ ವರದಿ ಆಧರಿಸಿ ಪರ್ಮಿಷನ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಡೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ. ಹೈಕಮಾಂಡ್ ಟೆನ್ಷನ್ 10 ಪಟ್ಟು ಹೆಚ್ಚಾಗಿದೆ. ಕಾಂಗ್ರೆಸ್ ನಾಯಕರಂತೂ BJP ವಿರುದ್ಧ ಉರಿದು ಬಿದ್ದಿದ್ದಾರೆ. ರಾಜ್ಯಪಾಲರು BJPಯ ಕೈಗೊಂಬೆಯಾಗಿದ್ದಾರೆ ಅಂತಿದ್ದಾರೆ. So the entire party and including the India Alliance stand united supporting my Chief Minister. We stand by him. There is no question of resignation. There is no point of resignation. He will be my Chief Minister. We will work together. We will serve the people of this Karnataka as desired by the people of this state. ನಾವು ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನು ಬರೆದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ, ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಅದಲ್ಲದೆ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ ಕುಮಾರಸ್ವಾಮಿ ಅವರದ್ದು ವಿಚಾರ ನೀವು ತೆಗೆದುಕೊಳ್ಳೋಣ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು, ಡೀಟೇಲ್ ಇದೆ. ಅವರು ಡೀಟೇಲ್ ಸುಮಾರು 23/11/23 ಲೋಕಾಯುಕ್ತವರೇ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ ರಾಜಭವನ್ಗೆ with reference to the seeking sanction to prosecute Shri Kumaraswamy, then the Chief Minister of Karnataka, under the 197 IPC with 19 of the PC Act 98 ಅಂತ ಹೇಳಿ ಅವ್ರು ಮಾಡಿ ಅವರು ಯು ಆರ್ hereby requested to accord sanction ಅಂತ ಅಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ಕಳಿಸಿದ್ದಾರೆ. ಒಂದ್ ಕಾಲದಲ್ಲಿ ಯಡಿಯೂರಪ್ಪನವರು ಇಂಥದೇ ಸ್ಥಿತಿಯಲ್ಲಿದ್ದಾಗ ರಾಜೀನಾಮೆ ನೀಡಿದ್ರು. ಸಿದ್ದರಾಮಯ್ಯ ಕೂಡ ಅದೇ ಹಾದಿ ಹಿಡಿಯುತ್ತಾರಾ ಅಂತ ಚರ್ಚೆ ಶುರುವಾಗಿತ್ತು. ಆದರೆ ಸಿದ್ದು ಮಾತ್ರ
ಸಿಎಂ ಕುರ್ಚಿ ಬಿಡಲ್ಲ ಅಂದ್ರು. ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು, ಅವರು ಕಾನೂನು ಬಾಗಿರುವ ನಡ್ಕೊತಾ ಇರ್ತಕ್ಕಂಥವ್ರು, ಅವರು ಸಂವಿಧಾನ ಬಾಗಿರುವ ನಡ್ಕೊತಾ ಇರ್ತಕ್ಕಂಥವ್ರು. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನನ್ನ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿದ್ದಕ್ಕೆ ಕುರುಬ ಸಮುದಾಯ ಸಿಡಿದಿದೆ. ಬೆಂಗಳೂರು, ಕಲಬುರಗಿಯಲ್ಲಿ ಭಾರಿ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.